ರಕ್ತದಲ್ಲಿ ಈಗಲೂ ಬರೆದು ಕೊಡ್ತೇನೆ. ಡಿಕೆ ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ, ನನ್ನ ಮಾತಿಗೆ ಈಗಲೂ ಬದ್ಧ ಅಂತ ಶಿವಗಂಗಾ ಬಸವರಾಜ್ ಹೇಳಿದ್ದಾರೆ. ಡಿಸೆಂಬರ್ 31 ಕಳೆದು ಜನವರಿ 1ನೇ ತಾರೀಕು ಬರಲಿ, ಹೊಸ ವರ್ಷಕ್ಕೆ ಕರ್ನಾಟಕದಲ್ಲಿ ಎಲ್ಲವೂ ಕೂಡ ಹೊಸದಾಗುತ್ತೆ ಅಂತ ಶಾಸಕ ಶಿವಗಂಗಾ ಬಸವರಾಜ್ ಹೇಳಿದ್ದಾರೆ. 134 ಶಾಸಕರ ಗೆಲುವಿಗೆ ಡಿಕೆಶಿ ಬೆವರು ಸುರಿಸಿದ್ದಾರೆ. ವಿಘ್ನ ನಿವಾರಣೆಯಾಗಿ ಡಿಕೆ ಸಾಹೇಬರು ಸಿಎಂ ಆಗೇ ಆಗ್ತಾರೆ. ಸಿದ್ದರಾಮಯ್ಯನವರಿಗೆ ಸಿಎಂ ಸ್ಥಾನ ಬಿಡುವ ಮನಸ್ಸಿದೆ. 3-4 ನಾಯಕರಿಂದ ಗೊಂದಲ ಕ್ರಿಯೇಟ್ ಆಗ್ತಿದೆ ಅಂತ ರಿಪಬ್ಲಿಕ್ ಕನ್ನಡದಲ್ಲಿ ಶಿವಗಂಗಾ ಬಸವರಾಜ್ ಹೇಳಿದ. ಏನಿಲ್ಲ, ತಾವೆಲ್ಲ ಈಗ ನವೆಂಬರ್ ಕ್ರಾಂತಿ ಅಂತ ಮಾತಾಡ್ತಾ ಇದ್ರು. ಮೊನ್ನೆ ಮಾಜಿ ಮಿನಿಸ್ಟರ್ ರಾಜಣ್ಣವ್ರು ಹೇಳೋದು, ತದನಂತರ ಕೆಲವರು ಕ್ರಾಂತಿನೇ ಇಲ್ಲ ಅಂದ್ರು. ರಾಜಣ್ಣ ಕ್ರಾಂತಿ ಇದೆ ಅಂದ್ರೆ ಕೆಲವರು ಕ್ರಾಂತಿ ಇಲ್ಲ ಅಂದ್ರು. ನನ್ನ ಒಂದು ಅನಿಸಿಕೆ ನವೆಂಬರ್ ಕ್ರಾಂತಿ ಈ ಅನ್ನೋದಕ್ಕಿಂತ ಡಿಸೆಂಬರ್ಗೆ ನಮ್ದು 2 ವರ್ಷ ಆಗ್ತದೆ. ನವೆಂಬರ್ 20ಗೆ 2 ವರ್ಷ ಆಗ್ತದೆ. 24 ತಿಂಗಳು 2 ವರ್ಷ ಆಗ್ತದೆ. ನೆಕ್ಸ್ಟ್ ಡೇನೆ ಕೊಡಬೇಕು, ನೆಕ್ಸ್ಟ್ ಡೇನೆ ಆಗಬೇಕು, ಎಲ್ಲದು ಅಂತ ಆಗಲ್ಲ. ಸ್ವಲ್ಪ ಸಮಯಾವಕಾಶ ಬೇಕಾಗ್ತದೆ. ಆದ ಕಾರಣ ನನ್ನ ಒಂದು ಮನಸ್ಥಿತಿ, ನನ್ನ ಒಂದು ರಾಜಕೀಯ ಲೆಕ್ಕಾಚಾರದಲ್ಲಿ ನಾನು ನೋಡಿದ ಪ್ರಕಾರ ಡಿಸೆಂಬರ್ 31ರವರೆಗೂ ಒಂದು ಟೈಮ್ ಬಾಂಡ್ ಹಾಕೊಂಡು ನಾನು ಡಿಸೆಂಬರ್ 31ರೊಳಗೆ ಸಾಹೇಬ್ರಿಗೆ ಇಂಥ ಅವಕಾಶ ಇದೆ ಅಂತ ಹೇಳಿದ್ದೀನಿ. ಆ ಅವಕಾಶ ಇದೆ ಅಂತ ನಿಮಗೆ ಅನ್ಸುತ್ತಾ? ಇದ್ದೇ ಇದೆ. ಪಕ್ಷ ಎಲ್ಲದನ್ನು ನೋಡ್ತದೆ. ಅವ್ರು ಮಾಡಿರೋ ಸಂಘಟನೆ, ಅವ್ರು ತಂದಿರೋಂಥ ಸೀಟ್ಸು ನಮಗೂ ಗೊತ್ತಿದೆ. 134 ಬರುತ್ತೆ ನಿಖರವಾಗಿ ಹೇಳೋಂತ ಒಂದು ಶಕ್ತಿ ಅವ್ರ ಹತ್ರ ಇದೆ ಅಂದ್ರೆ ಅವ್ರು ಅಷ್ಟು ಸಂಘಟನೆ ಮಾಡಿದ್ದಾರೆ ಅಂತ. ಈಗ ನಾನು ಇವತ್ತು ಶಾಸಕನಾಗಿದ್ದೀನಿ ಅಂದ್ರೆ ನಾನು ಕಿಸಾನ್ ಕಾಂಗ್ರೆಸ್ನಲ್ಲಿ 3-4 ವರ್ಷ ಹೋರಾಟ ಮಾಡಿ ಕರ್ನ ಸಂದರ್ಭದಲ್ಲಿ ನಮ್ಮ ಜನಗಳ ಜೊತೆಗೆ ಇದ್ದಂತದ್ದು ಗ್ಯಾರಂಟಿ ಮೇಲೆ ಟಿಕೆಟ್ ತಗೊಂಡೆ ಗೆಲ್ತೀನಿ ಅಂತ. ಇಲ್ಲಾಂದ್ರೆ ಹೆಂಗಾಗ್ತದೆ? ಆ ಒಂದು ನಿಟ್ಟಿನಲ್ಲಿ ಅವರು 134 ಸೀಟ್ಸ್ ಬರುತ್ತೆ ಅಂತ ಹೇಳಿದ್ದಾರೆ ಅಂದ್ರೆ ಅವರ ಸಂಘಟನೆ ಶಕ್ತಿ, ಅವರ ಒಂದು ಕಾರ್ಯ ವೈಖರಿ. ಡಿಸೆಂಬರ್ 31ರ ನಂತರ ಮಹತ್ತರ ಬದಲಾವಣೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಸಾಧ್ಯತೆ ಅಧಿಕವಾಗಿದೆಯಾ? ನೀವು ಮುಖ್ಯಮಂತ್ರಿ ವಿಷಯ ಏನು ಮಾತಾಡಲ್ಲ. ನೀವು ಮುಂಚೆನೆ ಹೇಳಿದೀನಿ, ಈಗಲೂ ಹೇಳ್ತೀನಿ. ನಾನು ಲಾಸ್ಟ್ ಮಾರ್ಚ್ ಏಪ್ರಿಲ್ ಐ ಥಿಂಕ್ ಅವತ್ತು ನಾನು ಮಾತು ಕೊಟ್ಟಿದ್ದೀನಿ. ಡಿಸೆಂಬರ್ 31ರೊಳಗೆ ಆ ವಿಷಯನೇ ಮಾತಾಡಂತ. ಆ ವಿಷಯ ಬಿಟ್ಟು ನೀವೇನ್ ಕೇಳಿದ್ರು ಮಾತಾಡ್ತೀನಿ. ಜನವರಿ 1ಕ್ಕೆ ಮಾತಾಡ್ತೀನಿ. ನೀವು ಜನವರಿ 1ಕ್ಕೆ ಕರೀರಿ, ಹೊಸ ವರ್ಷದ ದಿನ ಒಂದು ಶುಭಾಶಯ ಕೋರಿ ಚರ್ಚೆ ಮಾಡೋಣ. ಸೊ ನೀವು ಅನ್ಕೊಂಡಂತ ಆ ದಿನಗಳು ಜನವರಿ 1ಕ್ಕೆ ಬರುತ್ತೆ ಅನ್ನೋ ಭರವಸೆ ನಿಮಗಿದೆ? 100%. ನಿನ್ನೆ ನಾವು ಇಷ್ಟು ದಿನ ನೋಡ್ತಾ ಇದ್ವಿ, ಡಿಕೆ ಶಿವಕುಮಾರ್ ಅವರು ಒಂದು ಬೋಲ್ಡ್ ಸ್ಟೇಟ್ಮೆಂಟ್ ಕೊಡೋರು ಯಾವಾಗ್ಲೂ. ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ನನ್ನ ದುಡಿಮೆಗೆ ಕೂಲಿ ಸಿಕ್ಕೇ ಸಿಗುತ್ತೆ ಅನ್ನೋಂತ ಮಾತಾಡ್ತಾ ಇದ್ದರು. ಸಡನ್ಲಿ ಮೊನ್ನೆ ರಕ್ತದಲ್ಲಿ ಈಗಲೂ ಬರೆದು ಕೊಡ್ತೇನೆ, ಡಿಕೆ ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ, ನನ್ನ ಮಾತಿಗೆ ಈಗಲೂ ಬದ್ಧ ಅಂತ ಶಿವಗಂಗಾ ಬಸವರಾಜ್ ಹೇಳಿದ್ದಾರೆ. ಡಿಸೆಂಬರ್ 31 ಕಳೆದು ಜನವರಿ 1ನೇ ತಾರೀಕು ಬರಲಿ, ಹೊಸ ವರ್ಷಕ್ಕೆ ಕರ್ನಾಟಕದಲ್ಲಿ ಎಲ್ಲವೂ ಕೂಡ ಹೊಸದಾಗುತ್ತೆ ಅಂತ ಶಾಸಕ ಶಿವಗಂಗಾ ಬಸವರಾಜ್ ಹೇಳಿದ್ದಾರೆ. 134 ಶಾಸಕರ ಗೆಲುವಿಗೆ ಡಿಕೆಶಿ ಬೆವರು ಸುರಿಸಿದ್ದಾರೆ. ವಿಘ್ನ ನಿವಾರಣೆಯಾಗಿ ಡಿಕೆ ಸಾಹೇಬರು ಸಿಎಂ ಆಗೇ ಆಗ್ತಾರೆ. ಸಿದ್ದರಾಮಯ್ಯನವರಿಗೆ ಸಿಎಂ ಸ್ಥಾನ ಬಿಡುವ ಮನಸ್ಸಿದೆ. 3-4 ನಾಯಕರಿಂದ ಗೊಂದಲ ಕ್ರಿಯೇಟ್ ಆಗ್ತಿದೆ ಅಂತ ರಿಪಬ್ಲಿಕ್ ಕನ್ನಡದಲ್ಲಿ ಶಿವಗಂಗಾ ಬಸವರಾಜ್ ಹೇಳಿದ. ಏನಿಲ್ಲ, ತಾವೆಲ್ಲ ಈಗ ನವೆಂಬರ್ ಕ್ರಾಂತಿ ಅಂತ ಮಾತಾಡ್ತಾ ಇದ್ರು. ಮೊನ್ನೆ ಮಾಜಿ ಮಿನಿಸ್ಟರ್ ರಾಜಣ್ಣವ್ರು ಹೇಳೋದು, ತದನಂತರ ಕೆಲವರು ಕ್ರಾಂತಿನೇ ಇಲ್ಲ ಅಂದ್ರು. ರಾಜಣ್ಣ ಕ್ರಾಂತಿ ಇದೆ ಅಂದ್ರೆ ಕೆಲವರು ಕ್ರಾಂತಿ ಇಲ್ಲ ಅಂದ್ರು. ನನ್ನ ಒಂದು ಅನಿಸಿಕೆ ನವೆಂಬರ್ ಕ್ರಾಂತಿ ಈ ಅನ್ನೋದಕ್ಕಿಂತ ಡಿಸೆಂಬರ್ಗೆ ನಮ್ದು 2 ವರ್ಷ ಆಗ್ತದೆ. ನವೆಂಬರ್ 20ಗೆ 2 ವರ್ಷ ಆಗ್ತದೆ. 24 ತಿಂಗಳು 2 ವರ್ಷ ಆಗ್ತದೆ. ನೆಕ್ಸ್ಟ್ ಡೇನೆ ಕೊಡಬೇಕು, ನೆಕ್ಸ್ಟ್ ಡೇನೆ ಆಗಬೇಕು, ಎಲ್ಲದು ಅಂತ ಆಗಲ್ಲ. ಸ್ವಲ್ಪ ಸಮಯಾವಕಾಶ ಬೇಕಾಗ್ತದೆ. ಆದ ಕಾರಣ ನನ್ನ ಒಂದು ಮನಸ್ಥಿತಿ, ನನ್ನ ಒಂದು ರಾಜಕೀಯ ಲೆಕ್ಕಾಚಾರದಲ್ಲಿ ನಾನು ನೋಡಿದ ಪ್ರಕಾರ ಡಿಸೆಂಬರ್ 31ರವರೆಗೂ ಒಂದು ಟೈಮ್ ಬಾಂಡ್ ಹಾಕೊಂಡು ನಾನು ಡಿಸೆಂಬರ್ 31ರೊಳಗೆ ಸಾಹೇಬ್ರಿಗೆ ಇಂಥ ಅವಕಾಶ ಇದೆ ಅಂತ ಹೇಳಿದ್ದೀನಿ. ಆ ಅವಕಾಶ ಇದೆ ಅಂತ ನಿಮಗೆ ಅನ್ಸುತ್ತಾ? ಇದ್ದೇ ಇದೆ. ಪಕ್ಷ ಎಲ್ಲದನ್ನು ನೋಡ್ತದೆ. ಅವ್ರು ಮಾಡಿರೋ ಸಂಘಟನೆ, ಅವ್ರು ತಂದಿರೋಂಥ ಸೀಟ್ಸು ನಮಗೂ ಗೊತ್ತಿದೆ. 134 ಬರುತ್ತೆ ನಿಖರವಾಗಿ ಹೇಳೋಂತ ಒಂದು ಶಕ್ತಿ ಅವ್ರ ಹತ್ರ ಇದೆ ಅಂದ್ರೆ ಅವ್ರು ಅಷ್ಟು ಸಂಘಟನೆ ಮಾಡಿದ್ದಾರೆ ಅಂತ. ಈಗ ನಾನು ಇವತ್ತು ಶಾಸಕನಾಗಿದ್ದೀನಿ ಅಂದ್ರೆ ನಾನು ಕಿಸಾನ್ ಕಾಂಗ್ರೆಸ್ನಲ್ಲಿ 3-4 ವರ್ಷ ಹೋರಾಟ ಮಾಡಿ ಕರ್ನ ಸಂದರ್ಭದಲ್ಲಿ ನಮ್ಮ ಜನಗಳ ಜೊತೆಗೆ ಇದ್ದಂತದ್ದು ಗ್ಯಾರಂಟಿ ಮೇಲೆ ಟಿಕೆಟ್ ತಗೊಂಡೆ ಗೆಲ್ತೀನಿ ಅಂತ. ಇಲ್ಲಾಂದ್ರೆ ಹೆಂಗಾಗ್ತದೆ? ಆ ಒಂದು ನಿಟ್ಟಿನಲ್ಲಿ ಅವರು 134 ಸೀಟ್ಸ್ ಬರುತ್ತೆ ಅಂತ ಹೇಳಿದ್ದಾರೆ ಅಂದ್ರೆ ಅವರ ಸಂಘಟನೆ ಶಕ್ತಿ, ಅವರ ಒಂದು ಕಾರ್ಯ ವೈಖರಿ. ಡಿಸೆಂಬರ್ 31ರ ನಂತರ ಮಹತ್ತರ ಬದಲಾವಣೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಸಾಧ್ಯತೆ ಅಧಿಕವಾಗಿದೆಯಾ? ನೀವು ಮುಖ್ಯಮಂತ್ರಿ ವಿಷಯ ಏನು ಮಾತಾಡಲ್ಲ. ನೀವು ಮುಂಚೆನೆ ಹೇಳಿದೀನಿ, ಈಗಲೂ ಹೇಳ್ತೀನಿ. ನಾನು ಲಾಸ್ಟ್ ಮಾರ್ಚ್ ಏಪ್ರಿಲ್ ಐ ಥಿಂಕ್
ಅವತ್ತು ನಾನು ಮಾತು ಕೊಟ್ಟಿದ್ದೀನಿ. ಡಿಸೆಂಬರ್ 31 ಆ ವಿಷಯನೇ ಮಾತಾಡಂತ, ಆ ವಿಷಯ ಬಿಟ್ಟು ನೀವೇನ್ ಕೇಳಿದ್ರು ಮಾತಾಡ್ತೀನಿ. ಜನವರಿ 1ಕ್ಕೆ ಮಾತಾಡ್ತೀನಿ. ನೀವು ಜನವರಿ 1 ಕರೀರಿ, ಹೊಸ ವರ್ಷದ ದಿನ ಒಂದು ಶುಭಾಶಯ ಕೋರಿ ಚರ್ಚೆ ಮಾಡೋಣ. ಸೊ ನೀವ್ ಅನ್ಕೊಂಡಂತ ಆ ದಿನಗಳು ಜನವರಿ 1ಕ್ಕೆ ಬರುತ್ತೆ ಅನ್ನೋ ಭರವಸೆ ನಿಮಗಿದೆ? 100%. ನಿನ್ನೆ ನಾವು ಇಷ್ಟು ದಿನ ನೋಡ್ತಾ ಇದ್ವಿ, ಡಿ ಕೆ ಶಿವಕುಮಾರ್ ಅವರು ಒಂದು ಬೋಲ್ಡ್ ಸ್ಟೇಟ್ಮೆಂಟ್ ಕೊಡೋರು ಯಾವಾಗ್ಲೂ, ನನ್ನ ಪಕ್ಷದ ಶಿಸ್ತಿನ ಸಿಪಾಯಿ, ನನ್ನ ದುಡಿಮೆಗೆ ಕೂಲಿ ಸಿಕ್ಕೇ ಸಿಗುತ್ತೆ ಅನ್ನೋಂತ ಮಾತಾಡ್ತಾ ಇದ್ದರು. ಸಡನ್ಲಿ ಮೊನ್ನೆ ರಕ್ತದಲ್ಲಿ ಈಗಲೂ ಬರೆದು ಕೊಡ್ತೇನೆ, ಡಿ ಕೆ ಶಿವಕುಮಾರ್ ಸಿಎಂ ಆಗೆ ಆಗ್ತಾರೆ, ನನ್ನ ಮಾತಿಗೆ ಈಗಲೂ ಬದ್ಧ ಅಂತ ಶಿವಗಂಗಾ ಬಸವರಾಜ್ ಹೇಳಿದ್ದಾರೆ. ಡಿಸೆಂಬರ್ 31 ಕಳೆದು ಜನವರಿ 1ನೇ ತಾರೀಕು ಬರಲಿ, ಹೊಸ ವರ್ಷಕ್ಕೆ ಕರ್ನಾಟಕದಲ್ಲಿ ಎಲ್ಲವೂ ಕೂಡ ಹೊಸದಾಗುತ್ತೆ ಅಂತ ಶಾಸಕ ಶಿವಗಂಗಾ ಬಸವರಾಜ್ ಹೇಳಿದ್ದಾರೆ. 134 ಶಾಸಕರ ಗೆಲುವಿಗೆ ಡಿಕೆಶಿ ಬೆವರು ಸುರಿಸಿದ್ದಾರೆ. ವಿಘ್ನ ನಿವಾರಣೆಯಾಗಿ ಡಿಕೆ ಸಾಹೇಬ್ರು ಸಿಎಂ ಆಗೇ ಆಗ್ತಾರೆ. ಸಿದ್ದರಾಮಯ್ಯನವರಿಗೆ ಸಿಎಂ ಸ್ಥಾನ ಬಿಡುವ ಮನಸ್ಸಿದೆ. 3-4 ನಾಯಕರಿಂದ ಗೊಂದಲ ಕ್ರಿಯೇಟ್ ಆಗ್ತಿದೆ ಅಂತ ರಿಪಬ್ಲಿಕ್ ಕನ್ನಡದಲ್ಲಿ ಶಿವಗಂಗಾ ಬಸವರಾಜ್ ಹೇಳಿದ್ದಾರೆ. ಏನಿಲ್ಲ, ತಾವೆಲ್ಲ ಈಗ ನವೆಂಬರ್ ಕ್ರಾಂತಿ ಅಂತ ಮಾತಾಡ್ತಾ ಇದ್ರು. ಮಾಜಿ ಮಿನಿಸ್ಟರ್ ರಾಜಣ್ಣ ಅವರು ಹೇಳಿದ್ರು. ತದನಂತರ ಕೆಲವರು ಯಾವ ಕ್ರಾಂತಿನೇ ಇಲ್ಲ ಅಂದ್ರು. ರಾಜಣ್ಣ ಕ್ರಾಂತಿ ಇದೆ ಅಂದ್ರೆ ಕೆಲವರು ಕ್ರಾಂತಿ ಇಲ್ಲ ಅಂದ್ರು. ನನ್ನ ಒಂದು ಅನಿಸಿಕೆ, ನವೆಂಬರ್ ಕ್ರಾಂತಿ ಈ ಅನ್ನೋದಕ್ಕಿಂತ ಡಿಸೆಂಬರ್ಗೆ ನಮ್ದು 2 ವರ್ಷ ಆಗ್ತದೆ. ನವೆಂಬರ್ 20ಗೆ 2 ವರ್ಷ ಆಗ್ತದೆ. ಏನ್ 20 ತಿಂಗಳು 2 ವರ್ಷ ಆಗ್ತದೆ. ನೆಕ್ಸ್ಟ್ ಡೇನೆ ಕೊಡಬೇಕು, ನೆಕ್ಸ್ಟ್ ಡೇನೆ ಆಗ್ಬೇಕು, ಎಲ್ಲದೂ ಅಂತ ಆಗಲ್ಲ. ಸ್ವಲ್ಪ ಸಮಯಾವಕಾಶ ಬೇಕಾಗ್ತದೆ. ಆದ ಕಾರಣ ನನ್ನ ಒಂದು ಮನಸ್ಥಿತಿ, ನನ್ನ ಒಂದು ರಾಜಕೀಯ ಲೆಕ್ಕಾಚಾರದಲ್ಲಿ ನಾನು ನೋಡಿದ ಪ್ರಕಾರ ಡಿಸೆಂಬರ್ 31 ಒಂದು ಟೈಮ್ ಬಾಂಡ್ ಹಾಕೊಂಡು ನಾನು ಡಿಸೆಂಬರ್ 31 ಸಾಹೇಬ್ರಿಗೆ ಇಂಥ ಅವಕಾಶ ಇದೆ ಅಂತ ಹೇಳಿದ್ದೀನಿ. ಆ ಅವಕಾಶ ಇದೆ ಅಂತ ನಿಮಗೆ ಅನ್ಸುತ್ತಾ? ಇದ್ದೇ ಇದೆ. ಪಕ್ಷ ಎಲ್ಲದನ್ನು ನೋಡ್ತದೆ. ಅವ್ರು ಮಾಡಿರೋ ಸಂಘಟನೆ, ಅವ್ರು ತಂದಿರೋಂಥ ಸೀಟ್ಸು ನಮಗೂ ಗೊತ್ತಿದೆ. 134 ಬರುತ್ತೆ ನಿಖರವಾಗಿ ಹೇಳೋ ಅಂತ ಒಂದು ಶಕ್ತಿ ಅವ್ರ ಹತ್ರ ಇದೆ ಅಂದ್ರೆ ಅವ್ರು ಅಷ್ಟು ಸಂಘಟನೆ ಮಾಡಿದ್ದಾರೆ ಅಂತ. ಈಗ ನಾನು ಇವತ್ತು ಶಾಸಕನಾಗಿದ್ದೀನಿ ಅಂದ್ರೆ ನಾನು ಕಿಸಾನ್ ಕಾಂಗ್ರೆಸ್ನಲ್ಲಿ 3-4 ವರ್ಷ ಹೋರಾಟ ಮಾಡಿ ಕರೋನಾ ಸಂದರ್ಭದಲ್ಲಿ ನಮ್ಮ ಜನಗಳ ಜೊತೆಗೆ ಇದ್ದಂತದ್ದು ಗ್ಯಾರಂಟಿ ಮೇಲೆ ಟಿಕೆಟ್ ತಗೊಂಡೆ ಗೆಲ್ತೀನಿ ಅಂತ. ಇಲ್ಲಾಂದ್ರೆ ಹೆಂಗಾಗ್ತದೆ? ಆ ಒಂದು ನಿಟ್ಟಿನಲ್ಲಿ ಅವರು 134 ಸೀಟ್ಸ್ ಬರುತ್ತೆ ಅಂತ ಹೇಳಿದ್ದಾರೆ ಅಂದ್ರೆ ಅವರ ಸಂಘಟನೆ ಶಕ್ತಿ, ಅವರ ಒಂದು ಕಾರ್ಯ ವೈಖರಿ. ಡಿಸೆಂಬರ್ 31 ನಂತರ ಮಹತ್ತರ ಬದಲಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಸಾಧ್ಯತೆ ಅಧಿಕವಾಗಿದೆಯಾ? ನೀವು ಮುಖ್ಯಮಂತ್ರಿ ವಿಷಯ ಏನು ಮಾತಾಡಲ್ಲ. ನೀವು ಮುಂಚೆನೆ ಹೇಳಿದೀನಿ, ಈಗಲೂ ಹೇಳ್ತೀನಿ. ನಾನು ಲಾಸ್ಟ್ ಮಾರ್ಚ್ ಏಪ್ರಿಲ್ ಐ ಥಿಂಕ್ ಅವತ್ತು ನಾನು ಮಾತು ಕೊಟ್ಟಿದ್ದೀನಿ. ಡಿಸೆಂಬರ್ 31 ಆ ವಿಷಯನೇ ಮಾತಾಡಂತ, ಆ ವಿಷಯ ಬಿಟ್ಟು ನೀವೇನ್ ಕೇಳಿದ್ರು ಮಾತಾಡ್ತೀನಿ. ಜನವರಿ 1ಕ್ಕೆ ಮಾತಾಡ್ತೀನಿ. ನೀವು ಜನವರಿ 1 ಕರೀರಿ, ಹೊಸ ವರ್ಷದ ದಿನ ಒಂದು ಶುಭಾಶಯ ಕೋರಿ ಚರ್ಚೆ ಮಾಡೋಣ. ಸೊ ನೀವ್ ಅನ್ಕೊಂಡಂತ ಆ ದಿನಗಳು ಜನವರಿ 1ಕ್ಕೆ ಬರುತ್ತೆ ಅನ್ನೋ ಭರವಸೆ ನಿಮಗಿದೆ? 100%. ನಿನ್ನೆ ನಾವು ಇಷ್ಟು ದಿನ ನೋಡ್ತಾ ಇದ್ವಿ, ಡಿ ಕೆ ಶಿವಕುಮಾರ್ ಅವರು ಒಂದು ಬೋಲ್ಡ್ ಸ್ಟೇಟ್ಮೆಂಟ್ ಕೊಡೋರು ಯಾವಾಗ್ಲೂ, ನನ್ನ ಪಕ್ಷದ ಶಿಸ್ತಿನ ಸಿಪಾಯಿ, ನನ್ನ ದುಡಿಮೆಗೆ ಕೂಲಿ ಸಿಕ್ಕೇ ಸಿಗುತ್ತೆ ಅನ್ನೋಂತ ಮಾತಾಡ್ತಾ ಇದ್ದರು. ಸಡನ್ಲಿ ಮೊನ್ನೆ